ಹೌದು. ಯಾರು ಬರ್ತಾರೆ ಪ್ರಧಾನಮಂತ್ರಿ ಆಗಿ ಮತ್ತೆ? ಅಲ್ಲಂದರೂ ಮೋದಿನೇ, ಆದರೂ ಇಲ್ಲಿ ಬರೋದಂತೂ ಕಾಂಗ್ರೆಸ್. ಹೌದು ಸರ್, ಬರೋದಲ್ಲದು ಅಲ್ಲಂದರೂ ಮೋದಿನೇ, ಇಲ್ಲಿ ಬರೋದಂತೂ ಕಾಂಗ್ರೆಸ್ಸೇ. ನಮ್ಮದು ಕೋಲಾರ ಡಿಸ್ಟ್ರಿಕ್ಟ್ ಎಲ್ಲೇ ಆಗಲಿ, ನಮ್ಮ ಕರ್ನಾಟಕದಲ್ಲಿ ಎಲ್ಲಾದಾಗಲಿ ಬರೋದೇ ಕಾಂಗ್ರೆಸ್ಸು. ಹೌದು ಸರ್, ಮೋದಿ ಬರಬೇಕು. ಹೌದು. ಮತ್ತೆ ಮೋದಿನೇ ಯಾಕೆ ಬೇಕು ನಿಮಗೆ? ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್. ಆದರೆ ಇವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೆಂಟ್ರಲಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಅಲ್ಲೇ ಇರಲಿ, ಚೆನ್ನಾಗಿಲ್ಲ, ಅವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದರೆ ನಮ್ಮ ಕರ್ನಾಟಕದಲ್ಲಿ ಬರೋದಂತೂ ಕಾಂಗ್ರೆಸ್. ಸರ್, ಈಗ MP ಎಲೆಕ್ಷನ್ ಅಂತ ಬಂದರೆ ನಾವು ಪ್ರಧಾನಮಂತ್ರಿ ಇದು ಎಲ್ಲ ಸೆಂಟ್ರಲಲ್ಲಿ ಅಂತ ನೋಡ್ತೀವಿ. ಸೊ ಸ್ಟೇಟ್ಗೂ ಸೆಂಟ್ರಲ್ಗೂ ಏನು ಡಿಫ್ರೆನ್ಸ್ ಸರ್? ಈಗ ಕರ್ನಾಟಕದಲ್ಲಿ ಏನೋ ಬರುತ್ತೆ ಅಂದ್ಕೊಳ್ಳಿ MP. ಸೊ ಅದೆಲ್ಲ ಕನ್ಸಿಡರ್ ಆಗುತ್ತಾ ಪ್ರಧಾನಮಂತ್ರಿ ಆಯ್ಕೆಗೋಸ್ಕರ? ಅವ್ರಿಗೆ ಸಿಕ್ಕುತ್ತೆ ಸರ್ ಅಲ್ಲಿ. ಹೌದು ಸರ್, ಅಲ್ಲಿ ಸಿಗುತ್ತೆ ಅವ್ರಿಗಂತೂ ಅಲ್ಲಿ ಸಿಕ್ಕುತ್ತೆ ಸರ್. ಮೋದಿನೇ ಇನ್ನೊಂದು ಸಾರಿ ಪ್ರಧಾನಿ ಆಗ್ತಾರೆ. ಅದರ ಕಾರಣ ಏನಂತ, ನಾಯಕತ್ವ ಇಂಪಾರ್ಟೆಂಟ್ ಇಂಡಿಯಾಕ್ಕೆ. ಆ ನಾಯಕತ್ವ, ಬದಲಿ ನಾಯಕತ್ವ ಬರೋವರೆಗೂ ಮೋದಿನೇ ಮುಂದುವರಿಲಿ ಅಂತ ನನ್ನ ಆಸೆ ಅಷ್ಟೇ. ಈಗ ಬದಲಾವಣೆ ಬಯಸ್ತಾ ಇದ್ದಾರೆ ಜನ. ಸೊ ಬದಲಾವಣೆ ಯಾಕೆ ಬಯಸ್ತಾ ಇದ್ದಾರೆ ಅಂದರೆ 10 ವರ್ಷ ನೋಡಿದ್ದೀವಿ ನಾವು. ಸೊ ಮುಂದಕ್ಕೆ ಬೇರೆ ಚೇಂಜ್ ನೋಡೋಣ ಅಂತಾರೆ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ನಾಯಕತ್ವ ಮೈಗೂಡಿಸ್ಕೋಬೇಕಲ್ಲ. ಯಾರು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ನಾಯಕತ್ವ ಬಂದರೆ ಬದಲಾವಣೆ ಆಗ್ತದೆ. ಆ ಬದಲಾವಣೆ ಆಗೋವರೆಗೂ ಮೋದಿನೇ ಮುಂದುವರಿತಾರೆ. ಮೋದಿನೇ ಮುಂದುವರಲಿ ಅನ್ನೋದು ಕೊಡೋದು ನಮ್ಮ ಆಸೆ. ಹಾಸನದಲ್ಲಿ ನಮ್ಮ NDA ಅಭ್ಯರ್ಥಿ ಬಹುಮತ ಬರುತ್ತೆ ಅಂತ ನಮ್ಮ ನಿರೀಕ್ಷೆ ಇದೆ. ಸರ್, ಈಗ ರಾಹುಲ್ ಗಾಂಧಿ ಮೋದಿ ಕಂಪೇರ್ ಮಾಡಿಕೊಂಡ್ರೆ, ಸೊ ರಾಹುಲ್ ಗಾಂಧಿನೂ ಈಕ್ವಲ್ ಇದ್ದಾರಲ್ವಾ? ಅವರು ನ್ಯಾಷನಲ್ ಲೀಡ್ರು ಅಂತ ಹೇಳ್ತಾರೆ ಎಲ್ಲರೂ. ಸೊ ಅದಕ್ಕೆ ನೀವೇನು ಹೇಳ್ತೀರಾ? ಸರ್, ನಂಬಿಕೆಯನ್ನು ಬರಬೇಕು. ಈಗ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇರಬೇಕು. ಆ ನಂಬಿಕೆ ಬರೋವರೆಗೂ ಕೂಡ ಇದು ಹೀಗೇ ಮುಂದುವರಿತದೆ ಅಷ್ಟೇ. ಆ ನಂಬಿಕೆನ ಹುಟ್ಟಿಸ್ಬೇಕಲ್ಲ. ಹಾಗಾಗಿ ಬೇರೆ ಯಾವುದೇ ಪಾರ್ಟಿ ಬಂದರೂ ಕೂಡ ಅದು ಚೌಪಾಟಿ ಆಗ್ಬಿಡುತ್ತೆ. ಒಂದು ಆಡಳಿತ ಬಿಗಿ ಬರೋದಿಲ್ಲ. ಹಾಗಾಗಿ ಅದನ್ನೇ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಆಸೆ. MP ಎಲೆಕ್ಷನ್ ಅಲ್ವಾ, ಅದು ದೇಶ ಕಾಪಾಡಬೇಕು. BJP ಸರ್ಕಾರ ಬರಬೇಕು, ಮೋದಿ ಬರಬೇಕು ಅಷ್ಟೇ. ಅವರೇ ಬರಬೇಕು. ಅದು ಆಮೇಲೆ ನೋಡೋಣ. ಯಾವುದು ML ಎಲೆಕ್ಷನ್ ಆಮೇಲೆ ನೋಡ್ಕೊಳ್ಳೋಣ ಯಾರು ಬರ್ಬೇಕೇನಂತಬಿಟ್ಟು. ಈ ಎಲೆಕ್ಷನ್ಗೆ BJP ಮೋದಿ ಬರಬೇಕು. ಯಾಕೆ ಬರಬೇಕು ನಿಮ್ಮ ಪ್ರಕಾರ? ಯಾಕೆ ಬರಬೇಕು? ಅವರೆಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾರೆ. ಸರ್ಕಾರ ದೇಶ ಕಾಪಾಡ್ತಾರೆ ಅವರು, ಆಯಿತಾ? ಬೇರೆಯವ್ರು ಬಂದರೆ ಅದು ಮಾಡೋಕ್ಕಾಗಲ್ಲ. ಅವ್ರಿಗೆ ಅಷ್ಟೊಂದು ನಾಲೆಡ್ಜ್ ಇರೋಲ್ಲ. ಇವ್ರು ನಾಲೆಡ್ಜ್ ಇದೆ. ಇವರು 16 ವರ್ಷದ ಮಾಡಿದ್ದಾರೆ, ಸರ್ಕಾರ ನಡೆಸಿದ್ದಾರೆ. ಇವರು ಎಕ್ಸ್ಪೀರಿಯನ್ಸ್ ಇದೆ ಇವ್ರಿಗೆ, ಒಳ್ಳೆಯದು. ಅದಕ್ಕೋಸ್ಕರ ಮತ್ತೆ ಮೋದಿ ಬೇಕು. ಮತ್ತೆ ಪ್ರಧಾನಮಂತ್ರಿ ನಮಗೆ ಮೋದಿನೇ ಆಗಬೇಕು. ಮೋದಿ ಅಂದರೆ ಈಗಿಂದ ಈಗಿನ ಸಿಚುವೇಶನ್ಗೆ ನಮಗೆ ಮೋದಿನೇ ಆಗಬೇಕು. ಮೋದಿ ನಿಮ್ಗೆ ಇಷ್ಟ? ಮತ್ತೆ ಮೋದಿ ಬರ್ತಾರೆ, ಪಕ್ಕ ಬಂದೇ ಬರ್ತಾರೆ. 100% ಮೋದಿನೇ. ಅವರೇ ಬರಬೇಕು. ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ನಮಗೆ ಕಾಂಗ್ರೆಸ್ ಪಕ್ಷದ ಮೇಲೆ ಗ್ಯಾರಂಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಮ್ಮ ಮೋದಿನೇ ಪ್ರಧಾನಿ ಆಗಬೇಕು. 100% ಅವರೇ ಆಗೋದು ಈ ಸದ. ಪ್ರಧಾನಮಂತ್ರಿ ಯಾರಾಗಬೇಕು ನಿಮಗೆ? ಮೋದಿ ಅವರೇ ಆಗಬೇಕು. ಮೋದಿ ಅವರೇ ಆಗಬೇಕು. ಯಾಕೆ ಮೋದಿ ಅವರೇ ಆಗಬೇಕು? ಚೆನ್ನಾಗಿ ಸರ್ಕಾರ ನಡೆಸ್ತಾ ಇದ್ದಾರೆ. ಒಳ್ಳೆ ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ದೇಶನ. ಅದಕ್ಕೆ ನಿಮ್ಮ ಏರಿಯಾದಲ್ಲಿ ಯಾರು ಗೆಲ್ತಾರೆ? ನಮ್ಮ ಏರಿಯಾದಲ್ಲಿ ಬಿಜೆಪಿನೇ ಗೆಲ್ಲುತ್ತೆ. ಈ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಕಾಂಗ್ರೆಸ್ಸು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಕೊಟ್ಟಿದ್ದಾರೆ ಸರಿ, ಆದರೂ ಬರೀ ಗ್ಯಾರಂಟಿ ಒಂದೇ ಮುಖ್ಯ ಅಲ್ವಲ್ಲ. ಇಡೀ ದೇಶದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅಂದರೆ ಉಚಿತವಾಗೆಲ್ಲ ಬೇಡ ಅಂತಿದ್ದೀರಿ ನೀವು? ರೀಸನಬಲ್ ಆಗಿರಬೇಕು. ಸೊ ನಿಮ್ಮ ನೆಚ್ಚಿನ ಪ್ರಧಾನಿ ಯಾರು? ಸರ್ ಏನು ಸರ್ ಹಿಂಗೆ ಕೇಳ್ತಿದ್ದೀರಾ? ಯಾರು ಹಿಂಗೆ ಕೇಳಿದ್ರು ಅದೇ ಹೆಸರು, ಮೋದಿಜಿಯವರ. ಯಾಕೆ ಮೋದಿನೇ ಬೇಕು ಸರ್? ಇಲ್ಲಿಗೆ ಹೆಚ್ಚು ಕಡಿಮೆ ಒಂದು 10-15 ವರ್ಷದ ಹಿಂದೆ ಹೆಂಗಿತ್ತು, ಇವಾಗ ಹೆಂಗಿದೆ ನೋಡಿ. ನಾನೊಬ್ಬ ಡ್ರೈವರು, ಇವತ್ತು ಬೇರೆ ಬಿಸ್ನೆಸ್ಸಿಗೆ ಬಂದಿದ್ದೀನಿ. ನಾವು ಅವಾಗಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ತಾಯಿದ್ವಿ. ಆದರೆ ಬೇರೆ ದಾರಿಯಲ್ಲಿ ಸಂಪಾದನೆ ಮಾಡ್ತಿದ್ವಿ. ಇವತ್ತು ನಿಯತ್ತಿನ ದಾರಿಯಲ್ಲಿ ಕರೆಕ್ಟಾಗಿ ಸಂಪಾದನೆ ಮಾಡ್ತಾಯಿದ್ವಿ. ಇಷ್ಟೇ ವ್ಯತ್ಯಾಸ. ಇದು ನಿಯತ್ತಿನ ದಾರಿ, ಇನ್ನೊಂದು ದಾರಿ ಇದೆ, ಅದು ಬೇರೆ ಥರ ದಾರಿ. ಥ್ಯಾಂಕ್ ಯು ಸರ್. ನಿಮ್ದು ಯಾವ ಕ್ಷೇತ್ರ ಸರ್? ನಮ್ಮದು ಹಾಸನ. ಯಾರು ಗೆಲ್ತಾರೆ ಸರ್? ಅಲ್ಲಿ ಈ ಸಲ JDS. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.